ವೆಲ್ಕಮ್ ಬ್ಯಾಕ್ ಟು ಕನ್ನಡಿಗ ಲಾಫ್ಟ್. ಇವತ್ತು ವಿಡಿಯೋ ಮಾಡಬೇಕಂತ ಅನಿಸ್ತಾ ಇರಲಿಲ್ಲ, ಯಾಕಂದರೆ ಸುಮ್ಮನೆ ನಮ್ಮದೊಂದು ಸಣ್ಣ ಕೇರ್ಲೆಸ್ಸಿಂದ ಅಕ್ಕಿಗಳಿಗೆಲ್ಲ ಕಾಯಿಲೆ ಬಂದು ಸತ್ತೋಗ್ಬಿಟ್ಟಿದೆ. ವಿಡಿಯೋ ಮಾಡಬೇಕಂತಲ್ಲ, ಸುಮ್ಮನೆ ಇದೊಂದು ಜಸ್ಟ್ ಅವೇರ್ನೆಸ್ ವಿಡಿಯೋ. ಸುಮ್ಮನೆ ನಮ್ಮ ಸಣ್ಣ ಮಿಸ್ಟೇಕಿಂದ ಹಿಡ್ದು ಅಕ್ಕಿಗಳ ಕಾಯಿಲೆ ಬಂದು ಕತ್ತೆಲ್ಲ ತಿರುಗಿಬಿಟ್ಟಿದೆ, ಅದಕ್ಕೆ ಸಪ್ರೇಟ್ ಮಾಡಿದ್ದೀವಿ. ಇವಾಗ ಅಕ್ಕಿಗಳನ್ನೆಲ್ಲ ದೊಡ್ಡ ಅಕ್ಕಿಗಳನ್ನೆಲ್ಲ ಕೊಟ್ಟು ಕಳಿಸ್ಬಿಟ್ಟಿದ್ದೀವಿ, ಯಾಕಂದರೆ ಇವಾಗ ಯಾಕೋ ಚಳಿಗಾಲದಿಂದ ಫುಲ್ ಅಕ್ಕಿಗಳ ಕಾಯಿಲೆ ಬಂದ್ಬಿಟ್ಟೈತೆ. ಮೆಡಿಸನ್ ಮಾಡಬೇಕು, ಮಾಡಿದ್ರೂ ಅಕ್ಕಿಗಳು ಯಾಕೋ ತಡೀತಾ ಇಲ್ಲ. ಅದಕ್ಕೆ ದೊಡ್ಡ ಅಕ್ಕಿಗಳನ್ನೆಲ್ಲ ಒಂದು ದೊಡ್ಡ ಗೂಡಿಗೆ ಕೊಟ್ಟು ಕಳಿಸ್ಬಿಟ್ಟಿದ್ದೀನಿ. ನಮ್ಮ ದೊಡ್ಡ ಗೂಡಿಗೆ ಮಿಕ್ಕಿದ ಅಕ್ಕಿಗಳು ಮಾತ್ರ ಇಟ್ಕೊಂಡಿದ್ದೀವಿ. ಯಾವ್ಯಾವಕ್ಕೆ ಇವಾಗ ವೈಟ್ ಮೋಷನ್ಸ್ ಎಲ್ಲ ಆಯ್ತಿದೆ. ನೀಟಾಗಿ ಸ್ಟೀಲ್ ಗೂಡಿದೆ, ಕೆಳಗಡೆ ಪೇಪರ್ ಹಾಕೊಳ್ಳಿ. ಅಕ್ಕಿಗಳು ಕಾಲು ಥಂಡಿ ಆಗಬಾರ್ದು, ನಾವು ಮಾಡಿ ತಪ್ಪುಗಳದು. ಹಾಗಂತ ಪೇಪರ್ಗಳು ಅಲ್ಲೇ ಇಡಬೇಡ್ರಿ. ನೀಟಾಗಿ ಪೇಪರ್ಗಳನ್ನೆಲ್ಲ ಎತ್ತಿ ಸೈಡ್ಗೆ ಹಾಕ್ರಿ. ಅದಿದ್ರೂ ವೈಟ್ ಮೋಷನ್ಸ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ. ನೀಟಾಗಿ ಬಿಸಿಲಿನ ತೋರಿಸ್ರಿ, ಬೆಳಗ್ಗೆ ಸಾಯಂಕಾಲ 2 ಸತಿ ಟೆಟ್ರಾಸೈಕ್ಲಿನ್ ಹಾಕೊಂಡು ಅಕ್ಕಿ ಗೂಡು ಕ್ಲೀನಾಗಿ ಇಟ್ಕೊಳ್ರಿ. ನೀಟಾಗಿ ಬೆಡ್ಶೀಟ್ಗಳು ಹೊಚ್ಚಿರಿ ಗೂಡು ಮುಂದೆ, ಯಾಕಂದರೆ ಸ್ಟೀಲ್ ಗೂಡು ಕೊರಿಯುತ್ತೆ ಕಾಲು ಜಾಸ್ತಿ. ಅದಕ್ಕೆ ಮುಂದೆ ಒಂದು ಬೆಡ್ಶೀಟೋ ಏನಾರು ಮರದ ಪೀಸೋ ಇಟ್ಕೊಂಡ್ರೆ ಒಂಚೂರು ಬೆಚ್ಚಗಾಗುತ್ತೆ ಅಕ್ಕಿಗಳು. ಇವಾಗ ಇಷ್ಟು ಅಕ್ಕಿಗಳಿಗೈತೆ, ಇವಕ್ಕೆ ಮೆಡಿಸನ್ ಮಾಡಿದ್ದೀವಿ ನೀಟಾಗಿ. ಇವಾಗ ರೆಡಿ ಮಾಡಬೇಕು ಇವನ್ನೇ. ಇರೋ ಅಕ್ಕಿಗಳನ್ನ ಕಳ್ಕೊಂಡ್ವಿ ಇವಾಗ, ಅದಕ್ಕೆ ಈ ವಿಡಿಯೋ ಮಾಡಬಾರ್ದಂತ ಅಂದ್ಕೊಂಡಿದ್ದೆ. ಜಾಸ್ತಿ ಸ್ನಾನಕ್ಕೆ ಇವಾಗ ಥಂಡಿಗೆ ಜಾಸ್ತಿ ಬಿಡೋಕ್ಕೋಗ್ಬಿಡ್ರಿ. ವೆದರ್ ಅಂತೂ ಫುಲ್ಲು ಕೋಲ್ಡ್ ಆಗಿದೆ. ಮತ್ತು ಬೇರೆಯವ್ರ ಮನೇಲಿ ಅಕ್ಕಿಗಳನ್ನೂ ತರೋಕ್ಕೋಗ್ಬಿಡ್ರಿ, ಯಾಕಂದರೆ ಬೇರೆಯವ್ರ ಮನೆ ಅಕ್ಕಿಗಳಿಂದನೇ ಕಾಯಿಲೆ ಜಾಸ್ತಿ. ನಮ್ಮ ಗುಡ್ಗೂ ಬಂದಿದ್ದಂಗೆ. ಬೇರೆಯವ್ರ ಮನೆ ಅಕ್ಕಿಗಳು ಇಸ್ಕೊಬಂದರೆ ಫಸ್ಟು ಸಪ್ರೇಟಾಗಿ ಬೇರೆ ಕೇಜ್ ಹಾಕೊಳ್ರಿ ಕಾಲು ತೊಳ್ದು. ನಾವು ಸುಮ್ಮನೆ ತಗೊಬಂದು ಕಾಲು ತೊಳ್ದು ಇಕ್ಕಿದ್ರೂ ಅದರಿಂದ ಸ್ಟಾರ್ಟ್ ಆಗಿದ್ದು ಕಾಯಿಲೆ ನಮಗೆ ಎಂಟೈರ್ ಗೂಡಿಗೆ ಆಗಿದೆ. ಅದರಿಂದ ನಾವು ದೊಡ್ಡ ಜೊತೆಗಳನ್ನೂ ಕೊಟ್ಬಿಟ್ಟಿದ್ದೀವಿ. ಯಾರ ಮನೇಲೂ ದೊಡ್ಡ ಅಕ್ಕಿಗಳು ತಂದರೆ ಫಸ್ಟು ಅದನ್ನ ಕ್ವಾರಂಟೈನ್ ಮಾಡಿ ಸ್ವಲ್ಪ ದಿವಸ ಇಟ್ಟು ಸಪ್ರೇಟಾಗಿ ಮೋಷನ್ ಚೆಕ್ ಮಾಡಿ ಆಮೇಲೆ ಇಕ್ಕಿರಿ. ಸುಮ್ಮನೆ ತಂದುಬಿಟ್ರೆ ಇವಾಗ ನಮ್ಮ ಥರ ಎಲ್ಲ ಗೂಡು ಅಕ್ಕಿಗಳು ಸತ್ತೋಯ್ತವೆ. ವೀಡಿಯೋ ಮಾಡಬಾರ್ದಂತ ಅಂದ್ಕೊಂಡಿದ್ವಿ, ಆದರೂ ಒಂದು ಅವೇರ್ನೆಸ್ಗೋಸ್ಕರ ವೀಡಿಯೋ ಮಾಡಿರ್ತಿದ್ದೀನಿ ಅಷ್ಟೇ. ವೈಟ್ ಮೋಷನ್ ಸ್ಟಾರ್ಟ್ ಆಗೈತೆ ಅಂದರೆ ಈ ಥರ ಸಪ್ರೇಟ್ ಮಾಡ್ಕೊಬಿಡ್ರಿ. ಫಸ್ಟು ಕೇಜಿಂಗೆ ಸಪ್ರೇಟ್ ಮಾಡಿಬಿಡ್ರಿ. ಇನ್ನೂ ದೂರ ಇಡಬೇಕು, ಆದರೆ ಇಲ್ಲಿ ಜಾಗ ಇಲ್ಲ. ಆರು ಚಳಿಗಾಲಕ್ಕಿಂತ ಹಿಂಗೆ ಹಾಕಿದ್ದೀನಿ. ಸುಮ್ಮನೆ ಬೇಜಾರಾಗುತ್ತೆ ಈ ಥರ ಸತ್ತೋದ್ರೆ. ವೀಡಿಯೋ ಮಾಡೋಕ್ಕೆ ಅಕ್ಕಿ ಸಾಕೋಕ್ಕೆ ಎರಡಕ್ಕೂ ಇಂಟ್ರೆಸ್ಟ್ ಬರೋಲ್ಲ. ಆರು ಏನು ಮಾಡ್ತೀರಾ, ಆರು ಸಾಕಲೇಬೇಕು. ನಮ್ಮ ಕೇರ್ಲೆಸ್ಸಿಂದ ಸುಮ್ಮನೆ ಸತ್ತೋಯ್ತು, ಬೇಜಾರಾಗ್ತಿದೆ. ಆರು ರೆಡಿ ಮಾಡಿದ್ವಿ, ಮೆಡಿಸನ್ ಮಾಡಿದ್ವಿ, ಆರು ಸತ್ತೋಗಿದೆ. ಮೋಷನ್ಸ್ ನೋಡ್ರಿ ಹೆಂಗಾಗಿದೆ. ಬಂದಿರೋದೇ ಬೇರೆ ಮನೆಯಿಂದ ತಂದಿದ್ವಿ, ಅದ್ರ ಕಾರಣದಿಂದ ಹಿಂಗಾಗಿದೆ. ಮೆಡಿಸನೆಲ್ಲ ಮಾಡಿದ್ವಿ, ಈ ಟಾನಿಕ್ಕು ಮೆಡಿಸನು ಎಲ್ಲ ಮಾಡಬೇಕಂತ ಎಲ್ಲ ತಂದಿಕ್ಕಿದ್ವಿ ಮೆಡಿಸನ್ಸ್ನೆಲ್ಲ. ಆದರೂ ಅಕ್ಕಿ ಉಳಿಲಿಲ್ಲ, ಸತ್ತೋಗ್ಬಿಟ್ಟಿತ್ತು. ಅದಕ್ಕೆ ಇವಾಗ ದೊಡ್ಡ ಜೊತೆ ಎಲ್ಲ ಕೊಟ್ಬಿಟ್ಟು ಇವಾಗ ಇರೋವನ್ನೆಲ್ಲ ನೀಟಾಗಿ ಮೇಂಟೈನ್ ಮಾಡಿ ಆಮೇಲೆ ಅಕ್ಕಿಗಳು ತರೋಣ ಅಂತ ವೀಡಿಯೋ ಮಾಡ್ತಾಯಿದ್ದೀನಿ. ಸತ್ತಿರೋ ವೀಡಿಯೋ ಎಲ್ಲ ಮಾಡ್ತಾವನೆ ಅನ್ಕೋಬೋದು, ಆದರೆ ಜಸ್ಟ್ ಒಂದು ಅವೇರ್ನೆಸ್ ವೀಡಿಯೋ. ನಿಮ್ಮ ಗೂಡಲ್ಲೂ ಈ ಥರ ನೆಕ್ಸ್ಟ್ ಆಗಬಾರ್ದು, ಅಕ್ಕಿಗಳು ಸಾಯಬಾರ್ದು. ಪಾಪ ಅವಕ್ಕೂ ಒಂದು ಪ್ರಾಣಿ ನಂಬ್ಕೊಂಡಿರ್ತವೆ, ಆದರೆ ನಾವು ಏನು ಮಾಡೋಕ್ಕಾಗಲ್ಲ. ಇವಾಗ ಎಷ್ಟೊಂದು ಜನ ಕೆಲ್ಸಕ್ಕೆ ಹೋಗೋರು ಇರ್ತಾರೆ ನಮ್ಮ ಥರ. ನಾವು ಕರೆಕ್ಟಾಗಿ ಕೇರ್ಲೆಸ್ ಮಾಡಿದ್ದಕ್ಕೆ ಪಾಪ ಇವಾಗ ಅಕ್ಕಿಗಳು ಸತ್ತೋಗಿರೋದು. ಅದ್ರದ್ದು ಬ್ಲೇಮ್ಸ್ ಎಲ್ಲ ನಮಗೆ ಬರುತ್ತೆ. ಅವು ಪಾಪ ನಮ್ಮನ್ನ ಕಾಯ್ಕೊಂಡು ಕೂತಿರ್ತವೆ. ನಾವು ಕರೆಕ್ಟಾಗಿ ನೋಡ್ಕೊಂಡಿದ್ರೆ ಅಕ್ಕಿಗಳಿಗೆ ಆಗುತ್ತೆ. ಬರೀ ಟೂರ್ನಮೆಂಟು ಅಂತಲ್ಲ, ಅಕ್ಕಿಗಳು ಫಸ್ಟು ಚೆನ್ನಾಗಿದ್ದರೆ ಆಮೇಲೆ ಟೂರ್ನಮೆಂಟು ಇವೆಲ್ಲ ಸೆಕೆಂಡ್ರಿ. ಫಸ್ಟು ಅಕ್ಕಿಗಳನ್ನ ಮೇಂಟೈನ್ ಮಾಡೋದೇ ದೊಡ್ಡ ವಿಷಯ. ಫಸ್ಟು ಅಕ್ಕಿಗಳನ್ನ ಮೇಂಟೈನ್ ಮಾಡಿರಿ, ಆಮೇಲೆ ಏನಿದ್ರು ಟೂರ್ನಮೆಂಟು. ಅಕ್ಕಿ ಬಿಡೋದು ನಾನು ಅಷ್ಟು ಆರಿಸ್ತೀನಿ ಇಷ್ಟು ಆರಿಸ್ತೀನಲ್ಲ, ಫಸ್ಟು ಅಕ್ಕಿಗಳು ಅಷ್ಟು ಆರಿಸ್ತೀನಿ ಅನ್ನೋದಲ್ಲ. ಫಸ್ಟು ಅಕ್ಕಿಗಳನ್ನ ಮೇಂಟೈನ್ ಮಾಡೋದು ಕಲಿಬೇಕು. ಅಕ್ಕಿಗಳು ಮೇಂಟೈನ್ ಆದ್ರೇ ಬಿಡೋಕ್ಕಾಗೋದು. ನಮ್ಗೆ ಮಾಡಿರೋ ತಪ್ಪಿಂದ ಸುಮ್ಮನೆ ಅಕ್ಕಿಗಳು ಸತ್ತೋದ್ವ. ಅದರಿಂದ ನೀಟಾಗಿ ಅಕ್ಕಿಗಳನ್ನ ಮೇಂಟೈನ್ ಮಾಡ್ಕೊಳ್ರಿ. ಗೂಡು ಕ್ಲೀನ್ ಇಡ್ರಿ. ಇವಾಗ ಗೂಡು ಕ್ಲೀನ್ ಮಾಡಬೇಕು, ನೀಟಾಗಿ ಕ್ಲೀನ್ ಮಾಡಿ ಅಕ್ಕಿಗಳನ್ನೆಲ್ಲ ತೊಳೆದು ನೀಟಾಗಿ ಮೆಡಿಸನ್ ಮಾಡಿ ರೆಡಿ ಮಾಡಬೇಕು. ಇವಾಗ ಇರೋ ಅಕ್ಕಿಗಳನ್ನಾರು ಕಾಪಾಡ್ಕೋಬೇಕು. ಅದಕ್ಕೆ ಈ ವಿಡಿಯೋ ಬಂದ್ಬಿಟ್ಟು ಜಸ್ಟು ಅವೇರ್ನೆಸ್ ವಿಡಿಯೋ, ಸುಮ್ಮನೆ ವಿಡಿಯೋ ಮಾಡಿರೋದಲ್ಲ. ಜಸ್ಟ್ ಅಕ್ಕಿಗಳ ಬಗ್ಗೆ ತಿಳ್ಕೊಳ್ಳೋಕ್ಕೆ. ಎಷ್ಟೊತ್ತ ಆರಿಸ್ಬೋದು, ಆರಿಸೋನು ದೊಡ್ಡವನಲ್ಲ, ಅಕ್ಕಿನ ಸಾಕೋನು ದೊಡ್ಡವನು. ನೀಟಾಗಿ ಅಕ್ಕಿಗಳನ್ನ ಮೇಂಟೈನ್ ಮಾಡಿರಿ. ಸುಮ್ಮನೆ ಬೇಜಾರಾಗುತ್ತೆ. ಆಡ್ತಿದ್ದಿದ್ದು ಅಕ್ಕಿ ಇದೊಂದು 4 ಅವರ್ ಆಡಿತ್ತು, ಒಂದು ತಿರುವಲ್ಲಿ ಇವಾಗ ಬಿಡ್ತಾಯಿದ್ವಿ. ಮೆಡಿಸನ್ ಮಾಡಿದ್ವಿ, ಆರು ಸತ್ತೋಯ್ತು. ಹೊಟ್ಟೆ ಎಲ್ಲ ಉರಿಯುತ್ತೆ, ಬೇಜಾರಾಗುತ್ತೆ. ಅಕ್ಕಿಗಳನ್ನ ಹಿಂಗೆ ಎಸಿಬೇಕಂದ್ರೆ ಕಣ್ಣಲ್ಲಿ ನೀರು ಬರುತ್ತೆ. ಸುಮ್ಮನೆ ಮನಸ್ಸಿಗೆಲ್ಲ ಬೇಜಾರಾಗುತ್ತೆ. ಒಂದೊಂದು ಟೈಮ್ ಅಕ್ಕಿನೇ ಸಾಕಬಾರ್ದು ಅನಿಸುತ್ತೆ ಈ ಥರ ಎಲ್ಲ ಆದಾಗ. ಪಾಪ ಅದ್ರದ್ದು ಏನು ತಪ್ಪಿರಲ್ಲ, ನಾವು ಮಾಡೋ ತಪ್ಪಿಂದ ಪಾಪ ಅವುಗಳು ಸಾಯೋದು. ಅದಕ್ಕೆ ನೀವು ನಿಮ್ಮ ಲಾಫ್ಟಲ್ಲಿ ಯಾವತ್ತೂ ಅಕ್ಕಿಗಳನ್ನ ಕಳ್ಕೊಳ್ಳೋದಿರಾ ಈ ಥರ ನೀಟಾಗಿ ಮೇಂಟೈನ್ ಮಾಡ್ಕೊಳ್ರಿ. ಇವಾಗಿರೋ ವೆದರ್ಗೂ ಈ ಥರ ಅಕ್ಕಿಗಳು ಸಾಯ್ತಿರೋದಕ್ಕೂ ಫುಲ್ ಬೇಜಾರು. ಎಲ್ಲರಿಗೂ ಕಾಯಿಲೆ, ಅಕ್ಕಿಗಳಿಗೆ ಮನುಷ್ಯರುಗಳಿಗೆ ಎಲ್ಲರಿಗೂ. ಹುಷಾರಾಗಿ ಅಕ್ಕಿಗಳನ್ನ ಮೇಂಟೈನ್ ಮಾಡ್ಕೊಳ್ರಿ. ಅಕ್ಕಿಗಳನ್ನ ಉಳಿಸ್ಕೊಂಡ್ರೇ ಮುಂದಿಂಗೆ ನಿಮ್ಗೆ ಅಕ್ಕಿಗಳು. ಇವಾಗ ಅಕ್ಕಿಗಳನ್ನೆಲ್ಲ ಕಳ್ಕೊಂಡ್ರೆ ಕನಸು, ಟೂರ್ನಮೆಂಟು, ಅಕ್ಕಿ ಆರಿಸೋದೆಲ್ಲ ಕನಸು ಬಿಟ್ಬಿಡ್ರಿ. ಫಸ್ಟು ಅಕ್ಕಿಗಳನ್ನ ನೀಟಾಗಿ ಮೇಂಟೈನ್ ಮಾಡ್ಕೊಳ್ರಿ. ನಮ್ಮ ಮಿಸ್ಟೇಕಿಂದ ಪಾಪ ಇವು ಸತ್ತೋಗಿರೋದು ನಮಗೆ ಬೇಜಾರು.
ಅಷ್ಟೇ ಫ್ರೆಂಡ್ಸ್, ಹೇಳೋಕ್ಕಾಗೋದು, ಇನ್ನೇನು ಹೇಳೋಕ್ಕಾಗಲ್ಲ. ನಮ್ಮ ಗೂಡು ಪಕ್ಕದಲ್ಲೇ ಮಣ್ಣು ಮಾಡ್ತಾಯಿದ್ದೀನಿ ನೀಟಾಗಿ, ಗುಂಡಿಗೆ ಹಾಕಿ ಓಪನ್ ಮಾಡಿ. ಬೇಜಾರಾಗುತ್ತೆ ಮನಸ್ಸಿಗೆ, ಆದರೂ ಏನು ಮಾಡೋದು, ಮಣ್ಣು ಮಾಡಿ ನೀಟಾಗಿ ಹೋಗಬೇಕು. ಇಷ್ಟು ಹೇಳೋಕ್ಕೆ ಇಷ್ಟಪಡ್ತೀನಿ. ಓಕೆ ಫ್ರೆಂಡ್, ಬಾಯ್.